ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು KEA 708 ಏನು ಎಲ್ಲ ಸ್ಪರ್ಧಾರ್ಥಿಗಳು ಪ್ರಿಪೇರ್ ಆಗ್ತಾ ಇದ್ದಾರೆ ಆ ಎಕ್ಸಾಮಿಗೆ ಬಹು ಮುಖ್ಯವಾದಂತಹ ಒಂದು ಪಾರ್ಟು ಕಂಪ್ಯೂಟರ್ ಸೀರೀಸ್ ರಿಲೇಟೆಡ್ ಆಗಿ ಒಂದು ಪ್ರಶ್ನೆಗಳ ಒಂದು ಸರಣಿಯನ್ನ ಸಾಲ್ವ್ ಮಾಡಬೇಕು ಅಂತ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಸಾಕಷ್ಟು ಸ್ಪರ್ಧಾರ್ಥಿಗಳಿಗೆ ಕಂಪ್ಯೂಟರ್ ಅನ್ನೋದು ಒಂದು ಕಬ್ಬಿಣದ ಕಡಲೆ. ಕೆಲವಷ್ಟು ಡಿಫಿಕಲ್ಟ್ ಕ್ವೆಶನ್ಸ್ ಕೂಡ ಬರ್ತಾ ಇದೆ ಈ ಮಧ್ಯೆ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಆಗಿ. ಸೊ ಆದ ಕಾರಣ ನಮ್ಮ ಪ್ರೀವಿಯಸ್ ಇಂಗ್ಲಿಷ್ ಮ್ಯಾರಥಾನ್ ರಿಲೇಟೆಡ್ ಸೀರೀಸ್ ನಲ್ಲಿ ಸಾಕಷ್ಟು ಜನ ಕಂಪ್ಯೂಟರ್ ಕ್ಲಾಸಸ್ ಅನ್ನ ಮಾಡಿ ಅಂತ ಕೇಳ್ತಾ ಇದ್ರು. ಸೊ ಇದು ಕಂಪ್ಯೂಟರ್ ಬೂಸ್ಟರ್ ಸೀರೀಸ್ CBS ಅಂತ ನಮ್ಮ ಒಂದು ಹೊಸ ಸೀರೀಸ್ ಇದಾಗಿರುತ್ತೆ. ಇದು ಒಂದು 10 ಡೇ ಸೀರೀಸ್ ಆಗಿರುತ್ತೆ. ಇದರಲ್ಲಿ ಮೊದಲನೆಯ ಕ್ಲಾಸು ಡೇ 1 ಆಫ್ ದಿಸ್ ಸೀರೀಸ್ ಇಸ್ MS Excel ರಿಲೇಟೆಡ್ ಆಗಿರುವಂತಹ ಕ್ಲಾಸು. ಸ್ಪರ್ಧಾರ್ಥಿಗಳೇ, MS Excel ಅನ್ನೋದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೂಲ್ಸು. ನೀವು ಡೇಟಾ ಅನಾಲಿಟಿಕ್ಸ್ ಇಂದ ಹಿಡಿದು ಎಲ್ಲ ರೀತಿಯಾದಂತಹ ಅಕೌಂಟಿಂಗ್ಗೂ ಎಲ್ಲದಕ್ಕೂ ಯೂಸ್ ಮಾಡಬಹುದಾದಂತಹ ಒಂದು ಸಾಫ್ಟ್ವೇರು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಮುಂದೆ ಯಾವ ರೀತಿಯಾದಂತಹ ಕ್ಲಾಸಸ್ ಬೇಕು ಇನ್ ಕಂಪ್ಯೂಟರು ಅದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತು ನಮ್ಮ ಸಾಕಷ್ಟು ಪ್ರೀವಿಯಸ್ ಕ್ಲಾಸಸ್ ನೀವು ನನ್ನ ಚಿಕ್ಕದಾಗಿ ನೋಡಿರ್ತೀರಾ. ಇದು ಮೊದಲ ಬಾರಿಗೆ ನಾವು ಫುಲ್ ಫ್ಲೆಜ್ಡ್ ಆಗಿ ಒಂದು ಕ್ಲಾಸ್ ರೂಮ್ ಆಗಿ ಮಾಡ್ತಾ ಇರುವಂತದ್ದು. ಇದಕ್ಕೆ ಪ್ರಣತಿ ಅಕಾಡೆಮಿ ಅವರಿಗೆ ನಾನು ವಿಶೇಷವಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಈ ಕ್ಲಾಸು MS Excel ರಿಲೇಟೆಡ್ ಆಗಿ ಇರುತ್ತದೆ. ಮೊದಲನೆಯದಾಗಿ ರೈಟ್, ಬಿಫೋರ್ ವಿ ಬಿಗಿನ್ ಕೆಲವಷ್ಟು ಬೇಸಿಕ್ಸ್ ಅನ್ನ ತಿಳ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತೇ ಇದೆ, ಟೆಕ್ ವರ್ಲ್ಡಿನಲ್ಲಿ ಮೊದಲನೇ ಆದಂತಹ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಕಂಪನಿ ರೈಟ್. ಆದರೆ ಅದರದೇ ಆದಂತಹ ಕೆಲವಷ್ಟು ಆಫರಿಂಗ್ಸ್ ಏನಂತ ಕರೀತಾರೆ, MS ಆಫೀಸ್ ಸ್ಯೂಟ್ ಅಂತ ಕರೀತಾರೆ. ಆಫೀಸ್ ಸ್ಯೂಟಿನಲ್ಲಿ ಏನೆಲ್ಲ ಇದೆ ಅಂತ ಕೇಳಿದರೆ, MS ಆಫೀಸ್ ಸ್ಯೂಟಿನಲ್ಲಿ ನಮ್ಗೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, PPT ಅಂತ ಏನು ಹೇಳ್ತೀವಿ ಅದು, ಮತ್ತು ಔಟ್ಲುಕ್ ಅಂತ ಏನು ಮೇಲಿಗೆ ರಿಲೇಟೆಡ್ ಆಗಿರುವಂತದ್ದು, ಇವೆಲ್ಲವೂ MS Excel ನಲ್ಲಿ. ಅದೇ ರೀತಿಯಾಗಿ ನೋಟ್ಸು ಎಲ್ಲವೂ ಇರುವಂತದ್ದು ಮೈಕ್ರೋಸಾಫ್ಟಿನಲ್ಲಿ. ಅದರ ಒಂದು ಪ್ಯಾರಲಲ್ ಆದಂತಹ ಡೆವಲಪ್ಮೆಂಟ್ ಏನು ಅಂತ ಕೇಳಿದರೆ ಗೂಗಲಿನ ಆಫರಿಂಗ್ಸ್ G Suite ಅಂತ ಕರೀತಾರೆ. ಓಕೆ, ಸೊ ಗೂಗಲಿನ ಅದರದೇ ಆದಂತಹ ಒಂದು ಓನ್ ಆಫರಿಂಗ್ಸ್ ಇದೆ. ಫಾರ್ ಎಕ್ಸಾಂಪಲ್, ವರ್ಡ್ಗೆ ಸಮಾನಾರ್ಥಕವಾಗಿ ಗೂಗಲ್ದು ಗೂಗಲ್ ಡಾಕ್ ಅಂತ ಇದೆ. ಅದೇ ರೀತಿಯಾಗಿ ಎಕ್ಸೆಲಿನದ್ದು ಸ್ಪ್ರೆಡ್ ಶೀಟ್ ಅಂತ. ಓಕೆ, ಅದಾದ ಮೇಲೆ PPT ಇದು ಗೂಗಲ್ ಸ್ಲೈಡ್ಸ್ ಅಂತ ಇದೆ. ಮತ್ತು ಅದೇ ರೀತಿಯಾಗಿ ಸಾಕಷ್ಟು ಹಲವಾರು. ಏನಪ್ಪಾ ಡಿಫ್ರೆನ್ಸು ಅಂತ ಕೇಳಿದರೆ, G Suite ನಲ್ಲಿ ಗೂಗಲ್ ಇನ ಒಂದು ಏನು ಆಫರಿಂಗ್ಸ್ ಇದೆ ಇದೆಲ್ಲವೂ ಆನ್ಲೈನ್. ದಟ್ ಈಸ್ ಅಟ್ ಎ ಟೈಮ್ ಮಲ್ಟಿಪಲ್ ಕೊಲಾಬರೇಟರ್ಸ್ ಒಂದೇ ಸತಿ ಅದನ್ನ ಎಡಿಟ್ ಮಾಡಬಹುದು. ಲೆಟಸ್ ಸೇ ಫಾರ್ ಎಕ್ಸಾಂಪಲ್, ಒಂದು ಗೂಗಲ್ ಡಾಕ್ ಅನ್ನ 10 ಕೊಲಾಬರೇಟರ್ಸ್ ಸೈಮಲ್ಟೇನಿಯಸ್ ಆಗಿ ಬೇರೆ ಬೇರೆ ಸೆಕ್ಷನ್ಸ್ ಅನ್ನ ಎವ್ಯಾಲ್ಯೂಯೇಟ್ ಮಾಡಬಹುದು. ಇನ್ನೊಂದು ಏನು ಸಂಗತಿ ಅಂದ್ರೆ, ಎಕ್ಸೆಲ್ ನಲ್ಲಿ ವರ್ಕ್ ಆಗುವಂತಹ ಎಲ್ಲ ಫಾರ್ಮುಲಾಸು, ಗೂಗಲ್ ವರ್ಡಿನಲ್ಲಿ ವರ್ಕ್ ಆಗುವಂತಹ ಎಲ್ಲ ಶಾರ್ಟ್ ಕಟ್ಸು ನಮ್ಗೆ G Suite ನಲ್ಲಿಯೂ ವರ್ಕ್ ಆಗುತ್ತೆ. ಸೊ ನಿಮಗೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ರೆ ನೀವು ಗೂಗಲಿನ ಯಾವುದೇ ಒಂದು ಇದಾದ್ರೂ ತೆಗೆದುಕೊಳ್ಳಬಹುದು, ಅಥವಾ ಎಕ್ಸೆಲ್ ಅಥವಾ ಮೈಕ್ರೋಸಾಫ್ಟಿನದ್ದನ್ನು ನೋಡಬಹುದು. ರೈಟ್, ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಬಿಫೋರ್, ನಿಮ್ಗೆಲ್ಲ ಗೊತ್ತೇ ಇದೆ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ ಅಂತ. ಸೊ ಫಸ್ಟ್ ಪ್ರಶ್ನೆ ಆಫ್ ಅವರ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸೀರೀಸ್: ವಿಚ್ ಚಾರ್ಟ್ ಟೈಪ್ ಈಸ್ ಬೆಸ್ಟ್ ಸೂಟೆಡ್ ಟು ಶೋ ದ ಪೋರ್ಷನ್ ಆಫ್ ಪಾರ್ಟ್ಸ್? ಪಾರ್ಟ್ಸ್ ಅನ್ನ ತೋರಿಸುವಂತಹ ಯಾವ ಒಂದು ಹೋಲ್ ಆಫ್ ಅ ಪಾರ್ಟ್ ಅನ್ನ ತೋರಿಸೋದಕ್ಕೆ ಯಾವ್ದು ಹೆಲ್ಪ್ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ಇದು MS Excel ಗಿಂತ ಯಾರೆಲ್ಲ ಒಂದು ಮ್ಯಾಥಮೆಟಿಕ್ಸ್ ಇನ ಸ್ಟ್ಯಾಟಿಸ್ಟಿಕ್ಸ್ ಏನ್ ನೋಡಿರ್ತಾರೋ ಅವರು ಕೂಡ ಇದನ್ನ ಆನ್ಸರ್ ಮಾಡಬಹುದು. ಒಂದು ಹೋಲ್ ಇದೆ, ಅದರ ಪಾರ್ಟ್ಸ್ ಅನ್ನ ತೋರಿಸಬೇಕು. ರೈಟ್, ಇಟ್ ಈಸ್ ವೆರಿ ವೆರಿ ಸಿಂಪಲ್. ಇಲ್ಲಿ ನೋಡ್ಬೋದು ನೀವು, ಒಂದು ಹೋಲ್ ಇದೆ, ಅದರ ಪಾರ್ಟ್ಸ್ ಕಾಣಿಸಬೇಕು. ಅದಕ್ಕೆ ಯಾವುದು ಬೆಸ್ಟ್ ಅಂತ ಕೇಳಿದಲ್ಲಿ ಪೈ ಚಾರ್ಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಲೈನ್ ಚಾರ್ಟ್ ಅಲ್ಲ, ಬಾರ್ ಚಾರ್ಟ್ ಅಲ್ಲ, ಸ್ಕ್ಯಾಟರ್ ಪ್ಲಾಟ್ ಅಲ್ಲ. ಇದೆಲ್ಲದನ್ನು ನೀವು ತಿಳಿದುಕೊಳ್ಳಬೇಕು. ಇದರ ಬಗ್ಗೆ ಏನು ಪ್ರಶ್ನೆ ಇದೆ ಮುಂದೆ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಸೊ ಈ ಕ್ಲಾಸು ಬರೀ ಒಂದು ಥಿಯರಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಕ್ಲಾಸ್ ಅಲ್ಲದೆ
ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ಎಕ್ಸೆಲ್ ವರ್ಕ್ ಆಗುತ್ತೆ ಅಂತಾನು ನೋಡಬೇಕು ಅಂತ. ಓಕೆ, ಸೊ ನಾವಿವಾಗ MS ಎಕ್ಸೆಲಿನ ಆಕ್ಚುಯಲ್ ಎಕ್ಸೆಲ್ ಏನಿದೆಯೋ ಅದನ್ನ ನೋಡ್ಬಿಟ್ಟು, ಸೊ ನಿಮ್ಮೆಲ್ಲರಿಗೋಸ್ಕರ ಒಂದು ಎಕ್ಸೆಲ್ ಶೀಟ್ ಅನ್ನ ರೆಡಿ ಮಾಡ್ಕೊಂಡ್ ಬಂದಿದೀವಿ. ಆ ಎಕ್ಸೆಲ್ ಶೀಟಿನಲ್ಲಿ ಇದೆಲ್ಲ ಒಂದು ಸ್ಯಾಂಪಲ್ ಡೇಟಾ ಇದೆ. ಆ ಸ್ಯಾಂಪಲ್ ಡೇಟಾದಲ್ಲಿ ನೇಮು, ಟಾಸ್ಕ್, ಅಸೈನ್ಡ್, ಯಾರಿಗೆಲ್ಲ ಅಸೈನ್ಡ್ ಆಗಿದೆ, ಈ ರೀತಿಯಾಗಿ ಸಾಕಷ್ಟು ಇದೆ. ಸೊ ನಿಮ್ಗೆ ಏನಾದ್ರು ಎಕ್ಸೆಲ್ ಶೀಟ್ ಕಾಣ್ತಾ ಇಲ್ಲ ಅಂದ್ರೆ ಇದನ್ನ ಸ್ವಲ್ಪ ಝೂಮ್ ಇನ್ ಮಾಡೋಣ. Okay, I hope it is visible now to everybody. Now, how do we first plot a pie chart? So for example, Alice ಇದಿಷ್ಟನ್ನು ತಗೊಳ್ಳೋಣ ಮತ್ತು let us take 2 ಡೇಟಾ, ಯಾವುದಾದ್ರೂ 2 ಡೇಟಾವನ್ನು ತಗೊಳ್ಳೋಣ. ಆ ಎರಡು ಡೇಟಾಗೆ ನಾವು ಒಂದು ಇನ್ಸರ್ಟ್ ಏನಪ್ಪಾ ಮಾಡಬೇಕು ಅಂದ್ರೆ ನಮಗೆ ಒಂದು ಚಾರ್ಟ್ ಬೇಕಾಗಿದೆ. ಸೊ ಇನ್ಸರ್ಟ್ ಅ ಚಾರ್ಟ್. ಓಕೆ, ಸೊ ಆಟೋಮ್ಯಾಟಿಕಲಿ ಏನ್ ಮಾಡ್ತದ್ದು, ಒಂದು ಬಾರ್ ಗ್ರಾಫ್ ಅನ್ನ ಹಾಕಿತು. ಬಟ್ ನಮ್ಗೆ ಚಾರ್ಟ್ ಬೇಡ, ಒಂದು ಪೈ ಚಾರ್ಟ್ ಬೇಕಾಗಿದೆ. ನೌ ಯು ಸಿ ದಿಸ್ ಈಸ್ ದ ಪೈ ಚಾರ್ಟ್. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎವ್ರಿ ಪರ್ಸನ್ ಇನ್ನ ಪರ್ಸೆಂಟೇಜ್ ಎಷ್ಟು ಅಂತ ಡೀಟೇಲ್ಡ್ ಆಗಿ ತೋರಿಸ್ತಾ ಇದೆ. ಹೋಲಿನ ಒಂದು ಪಾರ್ಟ್ಸ್ ಅನ್ನ ತೋರಿಸ್ತಾ ಇರುವಂತದ್ದು ದಿಸ್ ಈಸ್ ಪೈ ಚಾರ್ಟ್. ಎಲ್ಲಿ ನೀವು ಸಾಮಾನ್ಯವಾಗಿ ಇದನ್ನ ನೋಡ್ತೀರಾ ಅಂದ್ರೆ ಎಕ್ಸಾಮ್ ಅನ್ನ ಮುಗಿದು ಬಂದ್ಮೇಲೆ ಎಲ್ಲರೂ ಒಂದು ಪೈ ಚಾರ್ಟ್ ಅನ್ನ ಮಾಡಿ 100 ಕ್ವೆಶನ್ಸ್ ಅಲ್ಲಿ ಪಾಲಿಟಿಲ್ 17, ಸೈನ್ಸ್ ಅಂಡ್ ಟೆಕ್ನಾಲಜಿ 12 ಕ್ವೆಶನ್ಸ್, ಎನ್ವೈರನ್ಮೆಂಟಲ್ 13 ಕ್ವೆಶನ್ಸ್ ಅಂತ ಪೈ ಚಾರ್ಟ್ ಅಲ್ಲಿ ಕೊಡುವಂತದ್ದು. ಸೊ ದಿಸ್ ಈಸ್ ಅಬೌಟ್ ಪೈ ಚಾರ್ಟ್. ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಸ್ಲೈಡ್. ಸೊ ನಿಮ್ಗೆ ಗೊತ್ತಾಗಿದೆ ಇದರ ಆನ್ಸರ್ ಆಪ್ಷನ್ 3 ಪೈ ಚಾರ್ಟ್ ಅಂತ. ರೈಟ್. ಅದೇ ರೀತಿಯಾದಂತಹ ಒಂದು ಇನ್ನೊಂದು ಪ್ರಶ್ನೆ ಇದೆ. ಏನಪ್ಪಾ ಪ್ರಶ್ನೆ ಅಂದ್ರೆ ದ ಮೋಸ್ಟ್ ಸೂಟಬಲ್ ಚಾರ್ಟ್ ಟೈಪ್ ಶೋಯಿಂಗ್ ಟ್ರೆಂಡ್ ಅನ್ನ ತೋರಿಸುವಂತಹ ಒಂದು ಚಾರ್ಟ್ ಯಾವುದು ಅಂತ ಅಂದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಒಂದು ಕಾಲಘಟ್ಟದಲ್ಲಿ ನೀವು ಪ್ಯಾಸೇಜ್ ಕ್ವೆಶನ್ಸ್ ಅನ್ನ ನೋಡಿದರೆ, ಎಸ್ಪೆಷಲಿ CSAT ಅಲ್ಲಿ ಪ್ಯಾಸೇಜ್ ಕ್ವೆಶನ್ಸ್ ಅನ್ನ ನೋಡಿದ್ರೆ ಈ ರೀತಿಯಾದಂತಹ ಒಂದು ಪ್ಲಾಟ್ಸ್ ಅನ್ನ ಕೊಟ್ಟಿರ್ತಾರೆ. ಒಂದು ಪೀರಿಯಡ್ ಆಫ್ ಟೈಮಿನಲ್ಲಿ 1980 to 1990 ಈ ರೀತಿಯಾದಂತಹ ಪ್ಲಾಟ್ಸ್ ಅನ್ನ ಕೊಟ್ಟಿರ್ತಾರೆ. ಅದು ಯಾವುದರಲ್ಲಿ ಬೆಸ್ಟ್ ತೋರಿಸೋದು ಅಂದ್ರೆ ಕಾಲಮ್, ಪೈ, ಲೈನ್ ಮತ್ತು ಸ್ಕ್ಯಾಟರ್ ಪ್ಲಾಟ್. ಅಗೇನ್ ಸೇಮ್ 4 ಆಪ್ಷನ್ಸ್ ಇದೆ. ಓಕೆ, ಇದನ್ನ ಬೆಸ್ಟ್ ಆಗಿ ರೆಪ್ರೆಸೆಂಟ್ ಮಾಡುವಂತದ್ದು ಲೈನ್ ಪ್ಲಾಟ್. ಯಾವ ರೀತಿಯಾಗಿರುತ್ತೆ ಲೈನ್ ಪ್ಲಾಟ್ ಅಂದ್ರೆ ಈ ರೀತಿಯಾಗಿ ಇರುತ್ತೆ. ಸೊ ನೀವು ಜನರಲ್ ಆಗಿ ಏರ್ ಪೊಲ್ಯೂಷನ್ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಹೌ ದ ಎಂಟೈರ್ ಲೆಟ್ ಅಸ್ ಸೇ ರೀಸೆಂಟ್ ಗೋಲ್ಡ್ ರೇಟಿನಲ್ಲಿ ಎಷ್ಟೊಂದು ಪ್ಲಾಟ್ಸ್, ಓಕೆ 1990 ಇಂದ ಗೋಲ್ಡ್ ವ್ಯಾಲ್ಯೂ ಹೆಂಗೆ ಗಗನಕ್ಕೆ ಏರ್ತಾ ಇದೆ, ಈ ರೀತಿಯಾದಂತಹ ಪ್ಲಾಟ್ಸ್ ಎಲ್ಲ ನಾವು ಲೈನ್ ಪ್ಲಾಟ್ ಅಲ್ಲಿ ಬೆಸ್ಟ್ ತೋರಿಸುವಂತದ್ದು. ಹೇಗೆ ಮಾಡೋದು ಲೈನ್ ಪ್ಲಾಟ್ ಅಂತ ಕೇಳಿದಲ್ಲಿ, ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಎಕ್ಸೆಲ್. ತುಂಬಾನೇ ಸುಲಭ ಲೈನ್ ಪ್ಲಾಟ್ ಮಾಡುವಂಥದ್ದು. ಆಸ್ ಐ ಸೆಡ್, ಇದು ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಆಗಿರುತ್ತೆ. ಸೊ ನಮ್ಮ ಈ ಪ್ಲಾಟ್ ಅನ್ನ ಕ್ಲೋಸ್ ಮಾಡೋಣ, ಅಥವಾ ಇದೇ ಪ್ಲಾಟಿಗೆ ಎಂಟರ್ ಮಾಡಬಹುದು. ಲೆಟ್ ಅಸ್ ಸೇ ಇಲ್ಲಿ ಪೈ ಚಾರ್ಟ್ ಅಂತ ಇದೆ. ಚಾರ್ಟ್ ಸ್ಟೈಲ್ ಯಾವುದು ಅಂದ್ರೆ ಇಲ್ಲಿ ಪೈ ಚಾರ್ಟ್ ಅಂತ ಇದೆ. ಅದನ್ನ ನೀವು ಪೈ ಚಾರ್ಟ್ ಬದಲು ಲೈನ್ ಡ್ರಾಯಿಂಗ್ ಅಂತ ಸೆಲೆಕ್ಟ್ ಮಾಡಿದಲ್ಲಿ ಸೇಮ್ ಡೇಟಾ ನಿಮ್ಗೆ ಲೈನ್ ಅಲ್ಲಿ ಕಾಣುತ್ತೆ. How the variation does. Now let us go to the next question. ಮುಂದಿನ ಒಂದು ಪ್ರಶ್ನೆ. ಸೊ ಎಕ್ಸೆಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಇಟ್ ಈಸ್ ಯೂಸ್ ಫಾರ್ ಮಲ್ಟಿಪಲ್ ಥಿಂಗ್ಸ್. ಲೆಟ್ ಅಸ್ ಸೇ ನೀವು ಒಂದು ಅಕೌಂಟಿಂಗ್ ಎಂಟ್ರಿ ಮಾಡ್ತಾ ಇದ್ದೀರಾ. ಆಸ್ ಆಫ್ ಟುಡೇ ಏನ್ ಅಕೌಂಟ್ಸ್ ಇದೆ ಅನ್ನೋದನ್ನ, ಸೊ ಈ ಕಾರ್ಯವು MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕ ಮತ್ತು ಸಮಯವನ್ನು ಹಿಂದಿರುಗಿಸುತ್ತದೆ. ಸೊ ಏನಾದ್ರೂ ಒಂದು ಎಂಟರ್ ಮಾಡಿದ್ರೆ ನಮಗೆ ಕರೆಂಟ್ ಡೇಟು ಟೈಮು ಎರಡು ಎಂಟರ್ ಆಗಿ ಬರಬೇಕು. ಇನ್ಸ್ಟೆಡ್ ಆಫ್ ಟೆಲಿಂಗ್ ದ ರೈಟ್ ಆನ್ಸರ್ ಅನ್ನ ಹೇಳುವ ಬದಲು ಇವೆಲ್ಲವನ್ನು ಎಂಟರ್ ಮಾಡಿ ನೋಡಿದ್ರೆ ಟು ಡೇಟ್ ಅನ್ನುವುದು ಯಾಕೋ ಸರಿ ಅನ್ಸ್ತಾ ಇಲ್ಲ. ಟುಡೇ ಮತ್ತು ನೌ ಚಾನ್ಸಸ್ ಇದೆ, ನೋ ಅನ್ನೋದು ಅಲ್ಲ.
ಡೆಫಿನೆಟ್ಲಿ 2 ಆಪ್ಷನ್ಸ್ ಅನ್ನ ನಾವು ಎಲಿಮಿನೇಟ್ ಮಾಡಬಹುದು. ಸೊ ಇಫ್ ವಿ ಗೋ ಟು ಎಕ್ಸೆಲ್ ಗೆ ಹೋಗಿ ನಾವು ಎಕ್ಸೆಲಿನ ಮುಖಾಂತರ ಈ ಆಪ್ಷನ್ ಅನ್ನು ನೋಡೋದಾದ್ರೆ ಓಕೆ, ಸೊ ಲೆಟ್ ಅಸ್ ಗೋ ಟೇಕ್ ಅನ್ ಎಂಟಿ ಶೀಟ್. ಒಂದು ಎಂಟಿ ಶೀಟ್ ಅನ್ನ ತಗೊಳ್ಳೋಣ. ಇಲ್ಲಿ ನಾವು ಯಾವುದೇ ಒಂದು ಫಾರ್ಮುಲಾ ಎಂಟರ್ ಮಾಡೋ ಮುಂಚೆ ಏನನ್ನ ಎಂಟರ್ ಮಾಡಬೇಕು? ಈಸ್ ಈಕ್ವಲ್ ಟು ಅನ್ನ ಎಂಟರ್ ಮಾಡಬೇಕು. ಸೊ ನಿಮ್ಗೆಲ್ಲ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಸ್ವಲ್ಪ ಬೇಕಂದ್ರೆ ಝೂಮ್ ಇನ್ ಮಾಡೋಣ. ಓಕೆ, ಸೊ ಈಸ್ ಈಕ್ವಲ್ ಟು ಏನು? ನೌ. ಸೊ ಈಸ್ ಈಕ್ವಲ್ ಟು ನೌ ಅನ್ನುವ ಏನು ಕಮಾಂಡ್ ಇದೆ ನಮ್ಮ ಇಲ್ಲಿ ನೋಡ್ಬೋದು. ಕರೆಂಟ್ ಡೇಟ್ ದಟ್ ಈಸ್ 4th of December 2025 3:37 ಅಂತ ಇವನ್ ಇನ್ಕ್ಲೂಡಿಂಗ್ ಸೆಕೆಂಡ್ಸ್ ಕೊಟ್ಟಿರುವಂತದ್ದು. ಓಕೆ, ಸೊ ನಿಮ್ಗೆಲ್ಲ ಕಾಣ್ತಿದೆ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮ ರೈಟ್ ಆದಂತಹ ಉತ್ತರ ಇದಾಗಿರುತ್ತೆ. ಹಾಗಾದ್ರೆ ಇನ್ನೊಂದು ಆಪ್ಷನ್, ಕನ್ಫ್ಯೂಸಿಂಗ್ ಆಪ್ಷನ್ ಏನಿತ್ತು ನಮ್ಗೆ? ಈಸ್ ಈಕ್ವಲ್ ಟು ಟುಡೇ ಅಂತ ಇದೆ, ರೈಟ್? ಈಸ್ ಈಕ್ವಲ್ ಟು ಟುಡೇ ಅನ್ನ ಎಂಟರ್ ಮಾಡಿದಾಗ ಬರೀ ಡೇಟ್ ಬರುತ್ತೆ. Okay, so only date will come, and hence the right option for this question is now is the right answer. ಟುಡೇಗೆ ಏನ್ ಬಂತು ನಮ್ಗೆ? ಸೊ ನಿಮ್ಗೆ ಇಲ್ಲಿ ಇನ್ನೊಂದು ಆಪ್ಷನ್, ಇನ್ನೊಂದು ಆನ್ಸರ್ ಕೂಡ ಗೊತ್ತಾಗ್ತಾ ಇದೆ. ಏನು ಅಂತ ಅಂದ್ರೆ ಈಸ್ ಈಕ್ವಲ್ ಟು ಟುಡೇ ಅಂತ ಒತ್ತಿದಾಗ ನಮ್ಗೆ ಓನ್ಲಿ ಕರೆಂಟ್ ಡೇಟ್ ಮಾತ್ರ ಬರುತ್ತದೆ. ಆಪ್ಷನ್ 3 ನೌ ಇಸ್ ದ ರೈಟ್ ಆನ್ಸರ್. ಇದರ ಒಂದು ಫಾಲೋ ಅಪ್ ಪ್ರಶ್ನೆ ಏನು ಅಂತ ಕೇಳಿದರೆ, ಕೀಬೋರ್ಡ್ ಶಾರ್ಟ್ಕಟ್ಟಿನ ಮುಖಾಂತರ ಇವತ್ತಿನ ಕರೆಂಟ್ ಡೇಟ್ ಎಂಟರ್ ಮಾಡಬೇಕು. ಸಿ, ದಿಸ್ ಇಸ್ ಅನದರ್ ಕ್ವೆಶನ್. ಇದೇ ಒಂದು ಫಾಲೋ ಅಪ್ ಕ್ವೆಶನ್ ಅಲ್ಲಿ ಬೇರೆ ಎಕ್ಸಾಮಿನಲ್ಲಿ ಇದೇ ರೀತಿ, ಅಂದ್ರೆ ಕರೆಂಟ್ ಡೇಟ್ ಎಂಟರ್ ಮಾಡಬೇಕು ಅಂದ್ರೆ ಏನು ಅಂತ ಪ್ರಶ್ನೆ ಬಂದಿದೆ. ಈಸ್ ಈಕ್ವಲ್ ಟು ಟುಡೇ ಅಂತ ನಾವು ಆವಾಗಲೇ ಅನ್ಕೊಂಡ್ವಲ್ಲ ಸರ್ ಅಂತ ನೀವು ಕೇಳ್ಬೋದು. ಆದರೆ ಶಾರ್ಟ್ಕಟ್ಟಿನ ಮುಖಾಂತರ ಎಂಟರ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ನಾಟ್ ಥ್ರೂ ಫಾರ್ಮುಲಾ. ಓಕೆ, ಈಸ್ ಈಕ್ವಲ್ ಟು ಫಾರ್ಮುಲಾ ಹಾಕುವಂಥದ್ದಲ್ಲ. ಯಾವ ಶಾರ್ಟ್ಕಟ್ ಎಂಟರ್ ಮಾಡಿದ್ರೆ ನಮ್ಗೆ ಕರೆಂಟ್ ಪರ್ಫೆಕ್ಟ್ ಆಗಿ ಡೇಟ್ ಬರುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ನಾವು ಎಕ್ಸೆಲ್ಲಿನಲ್ಲಿ ಡೈರೆಕ್ಟ್ ಆಗಿ ನೋಡಬಹುದು. ಲೆಟ್ ಅಸ್ ಗೋ ಟು ಎಕ್ಸೆಲ್. ಓಕೆ, ಸೊ ಎಕ್ಸೆಲಿನಲ್ಲಿ ನಾವು ವಿ ಆರ್ ಎಂಟರಿಂಗ್ ಕಂಟ್ರೋಲ್ ಸೆಮಿಕಾಲನ್. ಓಕೆ, ಸೊ ಕಂಟ್ರೋಲ್ ಕೋಲನ್ ಅನ್ನ ಎಂಟರ್ ಮಾಡಿದ್ರೆ ಯು ಕ್ಯಾನ್ ಸಿ ಇನ್ ಅ ಸಿಂಗಲ್ ಕ್ಲಿಕ್ ಯಾವ ಫಾರ್ಮುಲಾ, ಯಾವ ಈಸ್ ಈಕ್ವಲ್ ಟು ಟುಡೇ ಏನು ಇಲ್ಲದೆ ಸಿಂಗಲ್ ಕ್ಲಿಕ್ಕಿನಲ್ಲಿ ನಮಗೆ ಕರೆಂಟ್ ಡೇಟ್ ಬಂದಾಯಿತು. ಆಲ್ ರೈಟ್, ನಾವು ಸೊ ಇದಕ್ಕೆ ಉತ್ತರ ಗೊತ್ತಾಗಿದೆ. ಸ್ವಲ್ಪ ಎಕ್ಸೆಲ್ಲು ಮತ್ತೆ ನಾವು ಶಿಫ್ಟ್ ಮಾಡ್ತಾ ಇದ್ರು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಅನ್ನೋ ಉದಾಹರಣೆಯಿಂದ ಇದು ಮಾಡ್ತಾ ಇರುವಂತದ್ದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 3 ಕಂಟ್ರೋಲ್ ಅಂಡ್ ಸೆಮಿಕೋಲನ್ ಇಸ್ ದ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಓಕೆ, ವಿಚ್ ಫೀಚರ್ ಇನ್ MS Excel? MS Excel ಯಾವ ಫೀಚರು ಅಲೌಸ್ ಯು ಟು ವ್ಯೂ, ಅಂದ್ರೆ ನೀವು ನೋಡುವ ಮತ್ತು ಆ ಫೀಚರ್ಸ್ ಅನ್ನ ಮ್ಯಾನಿಪುಲೇಟ್, ಚೇಂಜಸ್ ಅನ್ನ ಮಾಡುವಂತಹ ಒಂದು ಆಪ್ಷನ್ ಯಾವುದರಲ್ಲಿ ನಿಮ್ಗೆ ಸಿಗುತ್ತೆ? ಡೇಟಾ ಇನ್ ಅ ಟ್ಯಾಬ್ಯುಲರ್ ಕಾಲಮ್ ವಿತ್ ರೋಸ್ ಅಂಡ್ ಕಾಲಮ್ಸ್. ರೋಸು ಮತ್ತು ಕಾಲಮ್ಸ್ ಇರುವಂತದ್ದು ಯಾವುದು ಅಂತ ಕೇಳಿದರೆ, ಎಕ್ಸೆಲ್ಲಿನ ಎಂಟೈರ್ ಥಿಂಗ್ ಅನ್ನ ನಾವು ವರ್ಕ್ ಬುಕ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಒಂದು ಇಂಡಿವಿಜುವಲ್ ಶೀಟ್ ಅನ್ನ ವರ್ಕ್ ಶೀಟ್ ಅಂತ ಕರಿತೀವಿ. ನಾನು ಆಗ್ಲೇ ಹೇಳಿದೆ ಗೂಗಲ್ ಅಲ್ಲಿ ಸ್ಪ್ರೆಡ್ ಶೀಟ್ಸ್ ಅಂತ ಇದೆ. ಅದೇ ರೀತಿಯಾಗಿ MS Excel ಶೀಟ್ಸ್ ಅಂತ ಒಂದು ಇಂಡಿವಿಜುವಲ್ ಶೀಟ್ಸ್ ಇರುತ್ತೆ.
ಪಿವೋಟ್ ಟೇಬಲ್ ಅಂದ್ರೆ ಪಿವೋಟ್ ಟೇಬಲ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಒಂದು ಡೇಟಾವನ್ನ ರೀಅರೇಂಜ್ ಮಾಡಿ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ಸ್ ಮತ್ತೆ ಅದರ ನಂಬರ್ಸ್ ವ್ಯಾಲ್ಯೂಸ್ ಅನ್ನ ನೋಡುವಂಥದ್ದು. ಫಾರ್ಮುಲಾ ಬಾರ್ ಅಲ್ಲ. allows you to view and manipulate data in a tabular format. Right option is worksheet. ಹೇಗೆ ಕಾಣುತ್ತೆ ವರ್ಕ್ಶೀಟ್ ಅಂತ ನೋಡೋಣ. ಉದಾಹರಣೆಗೆ ಸೇ ಫಾರ್ ಎಕ್ಸಾಂಪಲ್ ಇದು ಎಂಟೈರ್ ಥಿಂಗ್ ಅನ್ನು ನಾವು ಬುಕ್ ಅಂತ ಕರಿತೀವಿ. ಸೇ ಫಾರ್ ನೀವು ಒಂದು MS Excel ಅನ್ನು ಓಪನ್ ಮಾಡಿದ್ರೆ book 1 ಅನ್ನೋದು ಸರ್ವೇ ಸಾಮಾನ್ಯವಾಗಿ ಸೇವ್ ಆಗುವಂತಹ ಒಂದು ಫಾರ್ಮ್ಯಾಟ್. ಅದರಲ್ಲಿ ಆ ಬುಕ್ಕಿನಲ್ಲಿ ನಿಮಗೆ ಶೀಟ್ 1, ಶೀಟ್ 2, ಶೀಟ್ 3 ಅಂತ ಈ ರೀತಿಯಾಗಿ ಕಾಣುತ್ತೆ. ಇವೆಲ್ಲವೂ ನಮಗೆ ಶೀಟ್ಸ್ ಅಂತ ನಾವು ನೋಡಬಹುದು. ಓಕೆ, ಸೊ ಇದಕ್ಕೆ ಉತ್ತರ ವರ್ಕ್ ಶೀಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ. ಏನಪ್ಪಾ ಪ್ರಶ್ನೆ ಅಂದ್ರೆ ಕಲೆಕ್ಷನ್ ಆಫ್ ಶೀಟ್ಸ್ ಅನ್ನ ಏನಂತ ಕರೀತಾರೆ? MS Excel ನಲ್ಲಿ ಹಾಳೆಗಳ ಸಂಗ್ರಹವನ್ನು ಹೀಗೆ ಕರೆಯಲಾಗುತ್ತದೆ. ಎಂಟೈರ್ ಸಂಗ್ರಹ ಏನು ಅಂತ ಜಸ್ಟ್ ತಿಳ್ಕೊಂಡ್ವಿ. ಇಟ್ ಈಸ್ ಕಾಲ್ಡ್ ಆಸ್ ಬುಕ್. ಸೊ 1, 2, 3, 4 ಹಂಡ್ರೆಡ್ಸ್ ಆಫ್ ಶೀಟ್ಸ್ ಇರ್ಬೋದು. ಎಲ್ಲ ಶೀಟ್ಸ್ ನ ಇಂಟರ್ಲಿಂಕ್ ಮಾಡ್ಬೋದು. ಇದನ್ನ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಓಕೆ, ಸೊ ಸರಿಯಾದಂತಹ ಉತ್ತರ ನಮಗೆ ವರ್ಕ್ ಬುಕ್ ಆಗಿರುತ್ತೆ. ಓಕೆ, ವರ್ಕ್ ಬುಕ್ ಇಸ್ ದ ರೈಟ್ ಆನ್ಸರ್. ವರ್ಕ್ ನೋಟ್ ಅಲ್ಲ, ವರ್ಕ್ ನೋಟು ವರ್ಕ್ ಪೇಜ್ ಅಂತ ಆಪ್ಷನ್ಸ್ ಇಲ್ಲ, ವರ್ಕ್ ಪ್ಯಾಡ್ ಅಂತಾನೂ ಇಲ್ಲ. ಇದ್ಯಾವುದೂ ಅಲ್ಲ. ಇಟ್ ಈಸ್ ಓನ್ಲಿ ವರ್ಕ್ ಬುಕ್ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಎಕ್ಸೆಲ್ ಸೂತ್ರಗಳು ಯಾವುದರಿಂದ ಪ್ರಾರಂಭವಾಗುತ್ತೆ? ಎಲ್ಲ ಸೂತ್ರಗಳು ಒಂದೇ ಒಂದು ಸಿಂಬಲ್ ಚಿಹ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಯಾವ ಚಿಹ್ನೆ ಅಂತ ಕೇಳ್ತಾ ಇದ್ದಾರೆ. ಕನ್ಫ್ಯೂಷನ್ ಆಗ್ಬೇಕು, ಕನ್ಫ್ಯೂಸ್ ಮಾಡ್ಬೇಕು ಸ್ಪರ್ಧಾರ್ಥಿಗಳನ್ನ ಅಂತ. ಮೇ ಬಿ ಫಾರ್ಮುಲಾ ಅಂದ್ರೆ F ಅಂತ F ಅನ್ನ ಕೊಟ್ಟಿದ್ದಾರೆ. ಓಕೆ, ಫಾರ್ಮುಲಾ ಅಂದ್ರೆ ಮೋಸ್ಟ್ಲಿ F ಇಂದ ಸ್ಟಾರ್ಟ್ ಆಗ್ಬೋದು ಅಂತ. ಬಟ್ ಎಲ್ಲ ಫಾರ್ಮುಲಾಗಳು ಈಸ್ ಈಕ್ವಲ್ ಟು ಇಂದ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ನಾವು ನೋಡಿದ್ವಿ ಈಸ್ ಈಕ್ವಲ್ ಟು. ನಾವು ಬ್ರೇಸಸ್ ಅನ್ನ ಹಾಕಿದ್ರೆ ನಮ್ಗೆ ಟೈಮ್ ಬರುತ್ತೆ. ಸೊ 3 ಇಸ್ ದ ರೈಟ್ ಆನ್ಸರ್ ವಿತೌಟ್ ಎನಿ ಡೌಟ್. ಈ ತರದ ಪ್ರಶ್ನೆಗಳನ್ನ ಬಿಡ್ಲೇಬಾರ್ದು. ಓಕೆ, ಸೊ ಅಷ್ಟು ಸುಲಭವಾದಂತಹ ಪ್ರಶ್ನೆಗಳು ನಮಗೆ ಕಂಪ್ಯೂಟರ್ ಅಲ್ಲಿ ಬರ್ತಾ ಇದೆ. ಸೊ ಎಲ್ಲರೂ 30 ಮಾರ್ಕ್ಸ್ ನಲ್ಲಿ 20 ಮೇಲೆ ಸ್ಕೋರ್ ಮಾಡುವಂತಹ ಒಂದು ಟಾಪಿಕ್ ಕಂಪ್ಯೂಟರ್ ಆಗಬೇಕು. ರೈಟ್, ಮುಂದೆ ಡ್ಯಾಶ್ ನಿರ್ದಿಷ್ಟ ಮಾನದಂಡಗಳನ್ನು ಪೂರೈಸುವ ಕಾಲಂಗಳಲ್ಲಿನ ಮಾಹಿತಿಯನ್ನು ಮಾತ್ರ ತೋರಿಸುವ ಒಂದು ವೈಶಿಷ್ಟ್ಯವಾಗಿದೆ. ಯಾವುದು ಒಂದು ಕಾಲಮಿನಲ್ಲಿ ಕೆಲವಷ್ಟು ಮಾಹಿತಿಗಳನ್ನ ಮಾತ್ರ ತೋರಿಸುವಂಥದ್ದು, ಅದನ್ನ ಏನಂತ ಕರಿತೀವಿ? ಬಹಳನೇ ಇಂಟ್ರೆಸ್ಟಿಂಗ್ ಆದಂತಹ ಪ್ರಶ್ನೆ. ಇದರಲ್ಲಿ ಕನ್ಫ್ಯೂಷನ್ ಅನ್ನು ಕೂಡ ಇಟ್ಟಿದ್ದಾರೆ. ಓಕೆ, ವಿತೌಟ್ ಸ್ವಲ್ಪ MS Excel ಗೊತ್ತಿಲ್ಲದೆ ಇದನ್ನ ಈಸಿಯಾಗಿ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಫಾರ್ಮುಲಾವನ್ನ ಮತ್ತು ಪಿವಟ್ ಟೇಬಲ್ ಅಲ್ಲ, ನಿಮ್ಗೆ ಗೊತ್ತಿದ್ದಲ್ಲಿ ಪಿವಟ್ ಟೇಬಲ್ ಅನ್ನ ಎಲಿಮಿನೇಟ್ ಮಾಡಬಹುದು. ಯಾಕಂದ್ರೆ ಇಟ್ ಈಸ್ ಯೂಸ್ ಟು ಸೆಗ್ರಿಗೇಟ್ ಡೇಟಾ ಇನ್ ಟರ್ಮ್ಸ್ ಆಫ್ ವಾಟ್ ಆರ್ ದ ವ್ಯಾಲ್ಯೂಸ್. ಇಲ್ಲಿ ಕೇಳ್ತಾ ಇರುವಂತದ್ದು ಸ್ಪೆಸಿಫೈಡ್ ಕ್ರೈಟೀರಿಯಾ ಮಾತ್ರ ಮೀಟ್ ಮಾಡುವಂಥದ್ದು. ಐ ವಿಲ್ ಶೋ ಯು ಜಸ್ಟ್ ನೌ ಹೌ ಇಟ್ ವಿಲ್ ವರ್ಕ್ ಅಂತ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಈಗಷ್ಟೇ ನೋಡೋಣ. ಓಕೆ, ಸೊ ಈಗ ಎಕ್ಸೆಲ್ ಅನ್ನ ತೆಗಿತಾ ಇದ್ದೀವಿ. ನಮ್ಮ ಒಂದು ಏನು ಸ್ಯಾಂಪಲ್ ಡೇಟಾ ನಾವು ರೆಡಿ ಮಾಡ್ಕೊಂಡಿದೀವಿ, ಆ ಸ್ಯಾಂಪಲ್ ಡೇಟಾದಲ್ಲಿ ನಾನು ವಿ ವಿಲ್ ಗೋ ಅಹೆಡ್ ಅಂಡ್ ಸಿ ದ ಎಂಟೈರ್. ಸೊ ಇದಷ್ಟು ಡೇಟಾ ಇದೆ. ಈ ಗ್ರಾಫ್ಸಿನ ಡಿಲೀಟ್ ಮಾಡೋಣ, ಯಾಕಂದ್ರೆ ನಾವು ಇದರಲ್ಲಿ ಏನ್ ತಿಳ್ಕೊಬೇಕಾಗಿತ್ತು ಅದನ್ನ ತಿಳ್ಕೊಂಡಿದ್ದೀವಿ. ಈಗ ಇದಷ್ಟು ಡೇಟಾ ಇದೆ. ಓಕೆ, ಸೊ ನೌ ವಾಟ್ ವಿ ವಿಲ್ ಡೂ ಇಸ್, ಇಲ್ಲಿ ಮಾರ್ಕೆಟಿಂಗು, ಪ್ರಾಡಕ್ಟ್ ಡೆವಲಪ್ಮೆಂಟು, ಅದೆಲ್ಲ ಏನೇನೋ ಬೇರೆ ಬೇರೆ ಡೇಟಾಸ್ ಇದೆ. ಇದರಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಕಾಲಮಿನಲ್ಲಿ ಕೆಲವಷ್ಟು ನಿರ್ದಿಷ್ಟವಾದಂತಹ ಇದನ್ನ ಮಾತ್ರ ನೋಡಬೇಕು ಅಂತ ಇದ್ದಾಗ ಅಲ್ಲಿ ಹೋಗಿ ಇನ್ಸರ್ಟ್ ಅಲ್ಲಿ ನಮಗೆ without insert also we can do it. Let us go here. ರೈಟ್, ಇಲ್ಲಿ ನಮ್ಗೊಂದು ಚಿಹ್ನೆ ಕಾಣ್ತಾ ಇದೆ. ಈ ಚಿಹ್ನೆ ಫಿಲ್ಟರ್ ಅನ್ನೋ ಒಂದು ಚಿಹ್ನೆ.
ಸೊ ಆ ಫಿಲ್ಟರ್ ಅನ್ನುವ ಚಿಹ್ನೆಯನ್ನು ಹಾಕಿದಾಗ ಇಲ್ಲಿ ಒಂದು ಫಿಲ್ಟರ್ ಅಂತ ಆಪ್ಷನ್ ಬರುತ್ತೆ. ಏನಪ್ಪಾ ಫಿಲ್ಟರ್ ಅಂದ್ರೆ, ಫಿಲ್ಟರಿಗೆ ನಾನು ಏನ್ ಹೇಳ್ಬೋದು ಅಂದ್ರೆ, ನಮ್ಗೆ ಎಲ್ಲ ಡೇಟಾವನ್ನ ತೋರಿಸಬೇಡ, ಓನ್ಲಿ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಡೇಟಾ ಮಾತ್ರ ತೋರಿಸು ಅಂತ ಹೇಳಿದಾಗ ಬರೀ ಇಂಜಿನಿಯರಿಂಗ್ ಡೇಟಾವನ್ನ ಮಾತ್ರ ತೋರಿಸುತ್ತೆ. ಓಕೆ, ಇಟ್ ವಿಲ್ ನಾಟ್ ಶೋ ಅದರ್ ಡೇಟಾ. ಸೊ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀ ಕನ್ಸಲ್ಟಿಂಗು ಮತ್ತೆ ಇಂಜಿನಿಯರಿಂಗ್ ಇದೆರಡರ ಡೇಟಾ ಮಾತ್ರ ತೋರಿಸು ಅಂತಂದಾಗ ಇದೆರಡರ ಡೇಟಾ ಮಾತ್ರ ತೋರಿಸುವಂತದ್ದು ನಮ್ಗೆ ಇದು ಫಿಲ್ಟರಿಂಗ್ ಅಂತ ಆಯ್ತು. ಹಾಗಾದ್ರೆ ಸಾರ್ಟಿಂಗ್ ಅಂದ್ರೆ ಏನು ಅಂತ ಕೇಳಿದರೆ, ಸೊ ನಾನು ಇವಾಗ ಲೆಟ್ ಅಸ್ ಸೇ ಸೆಲೆಕ್ಟ್ ಆಲ್ ಅನ್ನ ಮಾಡಿ ವಾಪಸ್ ನಮ್ಮ ಒರಿಜಿನಲ್ ಶೀಟ್ ಅನ್ನ ತಗೊಂಡ್ಬರ್ತೀನಿ. ಸಾರ್ಟಿಂಗ್ ಅಂದ್ರೆ ಏನು ಅಂದ್ರೆ, ನಮ್ಮ ಎಂಟೈರ್ ಡೇಟಾ ಏನಿದೆ ನನಗೆ ಯಾವುದೋ ಒಂದು ಆರ್ಡರ್ ಅಲ್ಲಿ ಬೇಕಾಗಿದೆ. ಲೆಟ್ ಅಸ್ ಸೇ ಈ ಅಸೈನ್ಡ್ ಟು ಏನಿದೆ ಆ ಅಸೈನ್ಡ್ ಟು ಡೇಟಾದಲ್ಲಿ ಆಲಿಸು, ಬಾಬು, ಚಾರ್ಲಿ, ಇಥಾನು, ಫಿಯೋನಾ, ಗೇಬ್ರಿಯಲ್ಲು, ಇವಾನು ಇದೆಲ್ಲ ಇದೆ. ಅದರ ಬದಲಾಗಿ ನನಗೆ ಝೆಡ್ ಇಂದ ಬೇಕಾಗಿದೆ ಅನ್ಕೊಳ್ಳಿ. ಓಕೆ, ಫಸ್ಟ್ ಎ ಇಂದ ಇದೆ ಬಟ್ ಅದು ಬೇಡ ನನಗೆ. ಸಾರ್ಟ್ ಹೆಂಗ್ ಮಾಡಿ ಅಂತ ಅಂದ್ರೆ, ಈ ಡೇಟಾದಲ್ಲಿ ನಮ್ಗೆ ಉಲ್ಟಾ ರೀತಿಯಾಗಿ ಬೇಕು ಅಂತ ಇದ್ದಾಗೆ, ಸೊ ಫಾರ್ಮ್ಯಾಟಿಗೆ ಹೋಗಿ ನಮ್ಮ ಡೇಟಾಗೆ ಹೋಗ್ಬೇಕು. ಡೇಟಾಲ್ಲಿ ಹೋಗಿ ಸಾರ್ಟ್ ಶೀಟ್ ಯಾವ ರೀತಿಯಾಗಿ ಅಂದ್ರೆ, ಸಾರ್ಟ್ ಶೀಟ್ ಆಸ್ ಅ ಕಾಲಮ್ ಫ್ರಮ್ ಟಾಪ್ ಟು ಬಾಟಮ್ ಆರ್ ಬಾಟಮ್ ಟು ಟಾಪ್ ಅಂತ ಇದ್ದಾಗ ZYXW ಅಂತ ಬರುತ್ತೆ. ಇಲ್ಲ ನಮ್ಗೆ ಈ ರೀತಿಯಾಗಿ ಬೇಡ, ನಮಗೆ ಯಾರು ಎಷ್ಟು ವರ್ಕ್ ಅನ್ನ ಮಾಡಿದ್ದಾರೆ ಅದರ ರಿಲೇಟೆಡ್ ಆಗಿ ಬೇಕು ಅಂತ ಇದ್ದಾಗ ಮತ್ತೆ ಡೇಟಾಗೆ ಹೋಗಬೇಕು, ಸಾರ್ಟ್ ಶೀಟ್ ಅನ್ನ ಮಾಡಬೇಕು. ಫ್ರಮ್ ಟಾಪ್ ಟು ಬಾಟಮ್ ಎಲ್ಲ ವ್ಯಾಲ್ಯೂಸ್, ಯಾರು ಹೈಯೆಸ್ಟ್ ಸೇಲ್ಸ್ ಅನ್ನ ಮಾಡಿದ್ದಾರೆ, ಯಾರು ಹೈಯೆಸ್ಟ್ ಟೈಮ್ ಅನ್ನ ತಗೊಂಡಿದ್ದಾರೆ ಅದರ ಅಪೋಸಿಟ್ ಟೈಮ್ ಅಲ್ಲಿ ನಮ್ಗೆ ಬರುವಂತದ್ದು. ಸೊ all this is possible in MS Excel and similarly spreadsheet. Okay, so ಇಲ್ಲಿ ನಾವು ನೋಡ್ತಾ ಇದೀವಿ ಸಾರ್ಟಿಂಗು ಗೊತ್ತಾಯ್ತು, ಫಿಲ್ಟರಿಂಗು. ಸೊ ಒಂದೇ ಕ್ವಶನ್ ಅಲ್ಲಿ ನಮ್ಗೆ ಎರಡು ಆಪ್ಷನ್ಸಿನ ಒಂದು ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಫಿಲ್ಟರಿಂಗ್ ಆಗಿರುತ್ತೆ. ರೈಟ್, ಮುಂದಿನ ಪ್ರಶ್ನೆ, ಮುಂದಿನ ಒಂದು ಸೆಗ್ಮೆಂಟ್ಗೆ ಹೋಗೋಣ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕಾಲಮ್ ವಿಡ್ತ್ ಇನ್ MS Excel? ಒಂದು ಎಕ್ಸೆಲ್ನಲ್ಲಿ ಮ್ಯಾಕ್ಸಿಮಮ್ ಕಾಲಮ್ ವಿಡ್ತ್ ಎಷ್ಟು? ಸಾಕಷ್ಟು ಜನ 2 ಪವರ್ ಅಲ್ಲಿ ಏನೋ ಇರಬೇಕು ಅಂತ 256 ಅಂತ ಟಿಕ್ ಹಾಕ್ತಾರೆ. ಓಕೆ, ಸೊ ಇಟ್ ಶುಡ್ ಬಿ 2 ಪವರ್ 8, 2 ಪವರ್ 9 ಆರ್ 2 ಪವರ್ 10, ಅದು 2 ಪವರ್ 6, 7 ಆ ಥರ. ಬಟ್ ರಿಮೆಂಬರ್, ಸಮ್ ವ್ಯಾಲ್ಯೂಸ್ ಅನ್ನ ನಾವು ಮೆಮರೈಸ್ ಮಾಡ್ಕೋಬೇಕು. ಬಿಕಾಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಅದನ್ನ ನೆನಪಿನಲ್ಲಿ ಇಟ್ಕೋಬೇಕು. ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 255. ಹಾಗಿದ್ದರೆ ಮೈಕ್ರೋಸಾಫ್ಟಿನವರು ಕೆಲವಷ್ಟು ಡೇಟಾವನ್ನ ರಿಲೀಸ್ ಮಾಡಿದ್ದಾರೆ. ಆ ಡೇಟಾವನ್ನ ನೋಡೋಣ. ಆ ಡೇಟಾಗಳಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನಮ್ಮ ಟೋಟಲ್ ನಂಬರ್ ಆಫ್ ಕಾಲಮ್ಸ್ ಎಷ್ಟು, ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟು ಅಂತ ಕೇಳಿದರೆ 10,48,576 ರೋಸ್ ಇರುವಂತದ್ದು. ಓಕೆ, ಕಾಲಮ್ಸು 16,384. ಇದು ಮೈಕ್ರೋಸಾಫ್ಟ್ ಆಫೀಸ್ ನ ಸಪೋರ್ಟ್ ಅಫಿಷಿಯಲ್ ಡಾಕ್ಯುಮೆಂಟ್ ಇಂದ ತಗೊಂಡಿರುವಂತದ್ದು. ಯಾವುದೇ ಒಂದು ಸಂಶಯ ಇದರಲ್ಲಿ ಬೇಡ ನಿಮಗೆ. ಕಾಲಮ್ ವಿಡ್ತ್ ಮ್ಯಾಕ್ಸಿಮಮ್ 255, ರೋ ಹೈಟ್ ಮ್ಯಾಕ್ಸಿಮಮ್ 409 ಆಗಿರುತ್ತೆ. ಮತ್ತು ಪೇಜ್ ಬ್ರೇಕ್ಸ್ 126 ಹಾರಿಜಾಂಟಲ್ ಮತ್ತು ವರ್ಟಿಕಲ್. ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಒಂದು ಸೆಲ್ಲಿನಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಸಾಧ್ಯ ಅಂದ್ರೆ 32,767 ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಈ ತರದ ಒಂದು ಕ್ವೆಶನ್ಸ್ ಕೂಡ ಬರುವ ಸಾಧ್ಯತೆ ಇದೆ, ಈಗಷ್ಟೇ ನೋಡಿದ್ದೀವಿ. ಇದನ್ನ ನೀವು ಸ್ಕ್ರೀನ್ ಶಾಟ್ ಅನ್ನ ತೆಗೆದಿಟ್ಕೊಂಡು ಈ ವ್ಯಾಲ್ಯೂಸ್ ಅನ್ನ ನೀವು ನೋಡ್ಕೋಬಹುದು. ರೈಟ್, ಮುಂದಿನ ಒಂದು ಪ್ರಶ್ನೆ, ಮುಂದಿನ ಒಂದು ಸೆಗ್ಮೆಂಟ್ ಅಲ್ಲಿ ಏನ್ ಮಾಡೋಣ ಅಂದ್ರೆ, ಕೆಲವಷ್ಟು ಶಾರ್ಟ್ ಕಟ್ಸ್ ಗಳನ್ನ ನೋಡೋಣ. ಆಫ್ ಎಕ್ಸೆಲಿನಲ್ಲಿ ಯೂಸ್ ಆಗುವಂತಹ ಶಾರ್ಟ್ ಕಟ್ಸ್. ಅದರೊಂದಿಗೆ ಈ ಕ್ಲಾಸಿನ ಒಂದು ಬಹು ಮುಖ್ಯವಾದಂತಹ ಪಾರ್ಟ್ ಮುಗಿದಂತಾಗುತ್ತೆ. ಯಾಕಂದ್ರೆ ಥಿಯರಿ ಅಲಾಂಗ್ ವಿತ್ ಥಿಯರಿ ಅಂತ ನಾವು ಹೇಳ್ತಾ ಇದೀವಿ. ಸೊ ಲೆಟ್ ಅಸ್ ಗೋ ಟು ದ ಪಾರ್ಟ್ ಆನ್ ಸಮ್ ಇಂಪಾರ್ಟೆಂಟ್. ರೈಟ್, ಸೊ ಇಲ್ಲಿ ಕೀಬೋರ್ಡ್ ನಿಮ್ಮೆಲ್ಲರ ಸಹಾಯಕ್ಕಾಗಿ ಒಂದು ಕೀಬೋರ್ಡ್ ಇದೆ. ಈ ಕೀಬೋರ್ಡ್ ನ ನೀವು
ಎಕ್ಸೆಲ್ ಅನ್ನ ಓಪನ್ ಮಾಡಿ ಟ್ರೈ ಮಾಡಬಹುದು, ಹೇಗೆ ವರ್ಕ್ ಆಗುತ್ತೆ ಅಂತಾನು ನೀವು ನೋಡಬಹುದು. ಓಕೆ, ಸೊ ಒಂದು ಹೊಸ ವರ್ಕ್ ಬುಕ್ ಅನ್ನ ಓಪನ್ ಮಾಡಬೇಕು. ಲೆಟಸ್ ನೀವು ಆಲ್ರೆಡಿ ಬುಕ್ 1 ಅಲ್ಲಿ ಇದ್ದೀರಾ, ಬುಕ್ 1 ಇಂದ ಇದ್ದು ಬುಕ್ 2 ಓಪನ್ ಮಾಡಬೇಕು ಅಂದ್ರೆ ನೆನಪಿಟ್ಕೊಳ್ಳಿ, ನ್ಯೂ ವರ್ಕ್ ಬುಕ್ ಎನ್ ಅಂತ ಇದೆ. ಸೊ ಕಂಟ್ರೋಲ್ ಎನ್ ಅನ್ನ ಪ್ರೆಸ್ ಮಾಡಬೇಕು. ಇಲ್ಲಿ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಮತ್ತು ಎನ್ ಅನ್ನ ಪ್ರೆಸ್ ಮಾಡಿ. ಆಸ್ ಸಿಂಪಲ್ ಆಸ್ ದಟ್ ಒಂದು ಹೊಸ ವರ್ಕ್ ಬುಕ್ ಓಪನ್ ಆಗುತ್ತೆ. ಒಂದು ಎಕ್ಸಿಸ್ಟಿಂಗ್ ವರ್ಕ್ ಬುಕ್ ಆಲ್ರೆಡಿ ನೀವು 2 days ಬ್ಯಾಕ್ ಒಂದು ವರ್ಕ್ ಬುಕ್ ಸೇವ್ ಮಾಡಿದ್ದೀರಾ, ದಟ್ ಇಸ್ ಎ ಕಂಪ್ಯೂಟರ್ ಕ್ಲಾಸ್ 1 ಅಂತ ಒಂದು ವರ್ಕ್ ಬುಕ್ ಸೇವ್ ಮಾಡಿದ್ದೀರಾ. ಅದನ್ನು ಓಪನ್ ಮಾಡಬೇಕು. ಓಪನ್ ಓ ಅಂತ ಇದೆ. ಸೊ ಕಂಟ್ರೋಲ್ ಪ್ಲಸ್ ಓ. ಸೊ ಮತ್ತೆ ಅದೇ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಓ ಅನ್ನ ಪ್ರೆಸ್ ಮಾಡಿದರೆ ನಿಮಗೆ ಕಂಟ್ರೋಲ್ ಪ್ಲಸ್ ಓ ವರ್ಕ್ ಆಗುತ್ತೆ. ದಟ್ ಇಸ್ ಹೊಸ ಫೈಲ್ ಓಪನ್ ಆಗುತ್ತೆ. ಸೇವ್ ಮಾಡಬೇಕು ಅಂದ್ರೆ ಸಿಂಪಲ್, ಎಲ್ಲರಿಗೂ ಗೊತ್ತಿರುವಂತದ್ದು ಕಂಟ್ರೋಲ್ ಎಸ್ ಆಗಿರುತ್ತೆ. ಸೊ ಕಂಟ್ರೋಲ್ ಎಸ್ ನಲ್ಲಿ ನಿಮ್ಮ ವರ್ಕ್ ಬುಕ್ ಸೇವ್ ಆಗುತ್ತೆ. ಒಂದು ಸ್ಮಾಲ್ ಎಕ್ಸಾಂಪಲ್ ಅನ್ನ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನೆಕ್ಸ್ಟ್ ಒಂದು ಪಾರ್ಟ್ ಅನ್ನು ನೋಡೋಣ, ಯಾವ ರೀತಿಯಾಗಿ ಒಂದು ಸೆಲ್ಸ್ ಕಾಪಿ ಮಾಡಬೇಕು. ಇಸ್ ಆರ್ ಆಲ್ ವೆರಿ ವೆರಿ ಸಿಂಪಲ್. ನಿಮ್ಗೆ ಒಂಥರ ರಿಫ್ರೆಶಿಂಗ್ ಕ್ಲಾಸ್, ರಿಫ್ರೆಶಿಂಗ್ ಸೆಗ್ಮೆಂಟ್ ಆಗುತ್ತೆ. ಯಾಕಂದ್ರೆ ಕಟ್ ಕಾಪಿ ಪೇಸ್ಟ್ ನಿಮ್ಗೆ ಗೊತ್ತಿದೆ, ಕಟ್ ಅನ್ನೋದು ಕಾಪಿ ಅನ್ನೋದು ಫಸ್ಟ್ ಸಿ ಬರೋದ್ರಿಂದ ಕಂಟ್ರೋಲ್ ಸಿ ಬರುತ್ತೆ. ಸಿ ಯಾರು ಎಕ್ಸೆಲ್ ಅನ್ನ ಡಿಸೈನ್ ಮಾಡ್ಬೇಕಾದ್ರೆ ಶಾರ್ಟ್ ಕಟ್ಸ್ ಅನ್ನ ಮಾಡಿರ್ತಾರೋ ಅವರು ಸೇಮ್ ನಮ್ಮ ಮೈಂಡ್ ಸೆಟ್ ಇನ್ನವರೇ, ಓ ಸಿ ಫಾರ್ ಕಾಪಿ, ಓಕೆ ಸಿ ಇಡೋಣ ಅಂತ. ಓಕೆ ಕಟ್, ಬಟ್ ಆಲ್ರೆಡಿ ಸಿ ತಗೊಂಡಾಗಿದೆ. ಮತ್ತೆ ಇನ್ಯಾವ ಆಪ್ಷನ್ ಅನ್ನ ಇಡ್ಬೋದು, ಬೇಕಿದ್ರೆ ಬೇರೆ ಆಪ್ಷನ್ ಇಡ್ಬೋದಾಗಿತ್ತು, ಆದರೆ ಎಕ್ಸ್ ಅನ್ನ ಇಟ್ಟಿದೆ. ಯಾಕಂದ್ರೆ ಒಂದು ರೀತಿಯಾದಂತಹ ಕತ್ತರಿಯನ್ನ ಇಂಡಿಕೇಟ್ ಮಾಡುವಂಥದ್ದು, ಕಟ್ ಮಾಡುವಂಥದ್ದು ಅಂತ. ಪೇಸ್ಟ್ಗೆ ಆಸ್ ಸಿಂಪಲ್ ಆಸ್ ದಟ್ ಕಂಟ್ರೋಲ್ ವಿ ಬಂದಿದೆ ಫಾರ್ ಪೇಸ್ಟ್. ಯಾಕೆ ಕಂಟ್ರೋಲ್ ಪಿ ಇಲ್ಲ ಅಂತ ಕೇಳಿದರೆ, ಯೂನಿವರ್ಸಲ್ ಕಮಾಂಡ್ ಫಾರ್ ಕಂಟ್ರೋಲ್ ಪಿ ಇಸ್ ಪ್ರಿಂಟಿಂಗ್. ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಿ ಕಂಟ್ರೋಲ್ ಪಿ ಪ್ರೆಸ್ ಮಾಡಿದ್ರೆ ಅದು ಪ್ರಿಂಟ್ ಆಪ್ಷನ್ ಅನ್ನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಪ್ರಿಂಟ್ ಬರೋದಕ್ಕಾಗೋದಿಲ್ಲ, ವಿ ಬರುತ್ತೆ. ರೈಟ್, ಸೊ ಕಂಟ್ರೋಲ್ ಸಿ, ಕಂಟ್ರೋಲ್ ವಿ ಮತ್ತು ಕಂಟ್ರೋಲ್ ಎಕ್ಸ್ ಮೂರು ಪಕ್ಕ ಇರುವಂತಹ ಆಪ್ಷನ್ಸ್. ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಓಕೆ, ಒಂದು ನೆಕ್ಸ್ಟ್ ಸೆಲ್ಗೆ ಹೋಗ್ಬೇಕು ಅಂತ ಅಂದ್ರೆ, ಸೊ ಲೆಟಸ್ ನಾವು ಆಲ್ರೆಡಿ ಒಂದು ಸೆಲ್ ಅಲ್ಲಿ ಇದೀವಿ. ಸೊ ಆ ಸೆಲ್ ಅಲ್ಲಿ ಇರುವುದರಲ್ಲಿ ನೆಕ್ಸ್ಟ್ ಸೆಲ್ಗೆ ನಾವು ಹೋಗ್ಬೇಕು. ಹೌ ಡು ವಿ ಗೋ ಟು ದ ನೆಕ್ಸ್ಟ್ ಸೆಲ್? ಸಿಂಪ್ಲಿ ಪ್ರೆಸ್ ರೈಟ್ ಅಂತ ಆದ್ರೂ ಪ್ರೆಸ್ ಮಾಡ್ಬೋದು, ಅಥವಾ ಟ್ಯಾಬ್ ಅಂತ ಆದ್ರೂ ಪ್ರೆಸ್ ಮಾಡ್ಬೋದು. ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಟ್ಯಾಬ್ ಅನ್ನ ಪ್ರೆಸ್ ಮಾಡಿದ್ರೆ 5 ಸ್ಪೇಸಸ್ ಅನ್ನ ಕೊಡುತ್ತೆ. ಅದೇ ಎಕ್ಸೆಲ್ ನಲ್ಲಿ ಟ್ಯಾಬ್ ಅನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸೆಲ್ಗೆ ಜಂಪ್ ಆಗುತ್ತೆ. ಸೊ ರೈಟ್ ಆಟೋಮೆಟಿಕಲಿ ನಮ್ಗೆ ಗೊತ್ತಾಗಿದೆ. ಬಟ್ ಅದೇ ಪ್ರೀವಿಯಸ್ ಸೆಲ್ಗೆ ಹೋಗ್ಬೇಕು ಅಂದ್ರೆ, ಸೊ ಲೆಟಸ್ ನಾವು ಒಂದು ಸೆಲ್ ಅಲ್ಲಿ ಇದೀವಿ, ಅದರ ಪ್ರೀವಿಯಸ್ ಸೆಲ್ಗೆ ಹೋಗ್ಬೇಕು ಅಂದ್ರೆ ನ್ಯಾಚುರಲಿ ಲೆಫ್ಟ್ ಕೀ ಒಂದು ವರ್ಕ್ ಆಗ್ಬೇಕು. ಬಟ್ ಟ್ಯಾಬ್ ರೈಟ್ ಹೋಗೋದ್ರಿಂದ ಶಿಫ್ಟ್ ಟ್ಯಾಬ್ ವರ್ಕ್ ಪ್ರೆಸ್ ಮಾಡಿದ್ರೆ ನಮ್ಗೆ ಪ್ರೀವಿಯಸ್ ಒಂದು ಸೆಲ್ಗೆ ಹೋಗುತ್ತೆ. ಸೊ ಶಿಫ್ಟ್ ಮತ್ತೆ ಟ್ಯಾಬ್ ಅನ್ನ ಒಟ್ಟಿಗೆ ಪ್ರೆಸ್ ಮಾಡಿದಲ್ಲಿ ನಮಗೆ ಪ್ರೀವಿಯಸ್ ಒಂದು ಸೆಲ್ಗೆ ಹೋಗುವಂಥದ್ದು. ಸೊ ನೀವೆಲ್ಲ ಇದನ್ನ ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಿ ನೋಡಿ, ಎಲ್ಲವೂ ಶಾರ್ಟ್ ಕಟ್ಸ್ ವರ್ಕ್ ಆಗತ್ತೆ. ಓಕೆ, ಸೊ ನಂತರದಲ್ಲಿ ಓಕೆ, ಸೊ ಎಲ್ಲಿವರೆಗೂ ಪೇಜ್ ರೇಂಜ್ ಇದೆ ಅಲ್ಲಿವರೆಗೂ ಹೋಗಬೇಕು ಅಂತ ಇದ್ದಲ್ಲಿ ಮೇಲ್ಗಡೆ, ಓಕೆ, ಅಬೌವ್ ವಿಸಿಬಲ್ ಸೆಲ್ ರೇಂಜ್. ಸೊ ಲೆಟಸ್ ಒಂದು ಹ್ಯೂಜ್ ಆದಂತಹ ಡಾಕ್ಯುಮೆಂಟ್ ಇರುತ್ತೆ, ಆ ಡಾಕ್ಯುಮೆಂಟಿನಲ್ಲಿ ನಮಗೆ ಇಲ್ಲಿವರೆಗೂ ಕಾಣ್ತಾ ಇದೆ. ಇದ್ರ ಮೇಲ್ಗಡೆ ಹೋಗ್ಬೇಕು ಅಂತ ಅಂದ್ರೆ ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿ. ಇದೊಂದು ಸ್ಮಾಲ್ ಡೇಟಾವನ್ನ ನೋಡೋಣ. ಪೇಜ್ ಅಪ್, ಪೇಜ್ ಡೌನ್ ಮತ್ತು ನೆಕ್ಸ್ಟ್ ಶೀಟು ಪ್ರೀವಿಯಸ್ ಶೀಟ್ಗೆ ಒಂದು ಸ್ಮಾಲ್ ಪ್ರಾಕ್ಟಿಕಲ್ ಆದಂತಹ ಅಪ್ಲಿಕೇಶನ್ ಅನ್ನ ಮಾಡಿ ನೋಡೇ ಬಿಡೋಣ. ಓಕೆ, ಸೊ ಲೆಟ್ ಅಸ್ ಟೇಕ್ ಅವರ್ ಎಕ್ಸೆಲ್ ಶೀಟ್ and see how this works. Okay, so now let us say ನಾವು ಇಲ್ಲಿವರೆಗೂ ಬಂದಿದ್ದೀವಿ, ಇದಿಷ್ಟು ಡೇಟಾ ಕಾಣ್ತಾ ಇದೆ. Now we press page up. Okay, so sorry,
ಓಕೆ, ಸೊ ಇಲ್ಲಿವರೆಗೂ ಲೆಟ್ ಅಸ್ ಸೇ ವಿ ಹ್ಯಾವ್ ಗಾನ್ ಆಲ್ ದ ವೇ ಡೌನ್. ಇಲ್ಲಿವರೆಗೂ ಬಂದಿರುವಂತಹ ಆಪ್ಷನ್ ನಾವು ಒಂದೇ ಸದಿಗೆ ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿದಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಒಂದು ವಿಸಿಬಲ್ ವರ್ಗೂ ಹೋಗ್ತಾ ಇದೆ. ಅದೇ ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಿದ್ರೆ 20 ಇಂದ ಮೇಲ್ಗಡೆ ನೆಕ್ಸ್ಟ್ 21 ಕಾಣುತ್ತೆ, ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ಪೇಜ್ ಅಪ್ ಪೇಜ್ ಡೌನ್ ಅನ್ನ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಶೀಟಿಗೆ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಪೇಜ್ ಅಪ್, ಪ್ರಿವಿಯಸ್ ಶೀಟಿಗೆ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಪೇಜ್ ಡೌನ್. ಓಕೆ, ಸೊ ಸಾರಿ, ನೆಕ್ಸ್ಟ್ ಶೀಟಿಗೆ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಪೇಜ್ ಡೌನ್, ಯಾಕಂದ್ರೆ ನೆಕ್ಸ್ಟ್ ಕೆಳಗಡೆ ಹೋಗ್ತಾ ಇರುವಂತದ್ದು. ಹಿಂದಗಡೆ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಪೇಜ್ ಅಪ್. ಸೊ ಈ ರೀತಿಯಾಗಿ ಸಾಕಷ್ಟು MS Excel ನಲ್ಲಿ ಟ್ರಿಕ್ಸ್ ಗಳು ಕೂಡ, ದಟ್ ಇಸ್ ಶಾರ್ಟ್ ಕಟ್ ಕೀಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಸಾಕಷ್ಟಿದೆ. ಈ ರೀತಿಯಾದಂತಹ ಕ್ಲಾಸಸ್ ಮುಂದೆ ನಾವು ಸಾಕಷ್ಟು ಮಾಡಬೇಕು ಅಂತ ಎಕ್ಸೆಲ್, ಪವರ್ ಪಾಯಿಂಟ್, ವರ್ಡ್ ಅಲ್ಲದೆ ಹಾರ್ಡ್ವೇರ್, ಇಂಟರ್ನೆಟ್ ರಿಲೇಟೆಡ್ ಆದಂತಹ ಕ್ಲಾಸಸ್ ಅನ್ನ ಮಾಡಬೇಕು ಅಂತ. ಸೊ ನಿಮ್ಗೆ ಯಾವ ರೀತಿಯಾದಂತಹ ಕ್ಲಾಸಸ್ ಮಾಡಿದಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಆ ರೀತಿಯಾದಂತಹ ಕ್ಲಾಸಸ್ ಅನ್ನ ನಾವು ಮಾಡ್ತೀವಿ. ಸೊ ನಿಮ್ಮ ಸಪೋರ್ಟ್ಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು.